ದ್ವಿತೀಯ ಪಿಯುಸಿಗಳ ಭವಿಷ್ಯ ಹೊರಬೀಳುತ್ತೆ. ಇವತ್ತು 12 ಗಂಟೆಗೆ ದ್ವಿತೀಯ ಪಿಯುಸಿ ರಿಸಲ್ಟ್ ರಾಜ್ಯದಲ್ಲಿ ದ್ವಿತೀಯ ಪಿಯು ಫಲಿತಾಂಶ ಪ್ರಕಟಣೆಯಾಗುತ್ತೆ. ಕೌಂಟ್ ಡೌನ್ ಕೂಡ ಸ್ಟಾರ್ಟ್ ಆಗುತ್ತೆ. ಅದೇ 12:30ಕ್ಕೆ ಶಾಲಾ ಶಿಕ್ಷಣ ಸಾಕ್ಷರತಾ ಇಲಾಖೆ ಸುದ್ದಿಗೋಷ್ಠಿಯಲ್ಲಿ ಮಹತ್ವವಾದ ಘೋಷಣೆಯನ್ನ ಮಾಡ್ತಾರೆ. ಅದಾದ ನಂತರ ವೆಬ್ಸೈಟ್ಗಳಲ್ಲೂ ಕೂಡ ಲಭ್ಯವಿದೆ ರಿಸಲ್ಟ್. ಮಾರ್ಚ್ 1ರಿಂದ ಮಾರ್ಚ್ 20ರವರೆಗೆ ಪರೀಕ್ಷೆ ನಡೆದಿತ್ತು. ಸುದ್ದಿಗೋಷ್ಠಿಯ ಬಳಿಕ ವೆಬ್ಸೈಟ್ನಲ್ಲಿ ಪಿಯು ಫಲಿತಾಂಶ ಇರುತ್ತೆ. ವೆಬ್ಸೈಟ್ ಈ ಥರ ಇದೆ: KARResults.nic.in ಅಥವಾ KSEAB.karnataka.government.in. ಇಲ್ಲಿ ಫಲಿತಾಂಶ ಪ್ರಕಟವಾಗುತ್ತೆ. ಶಿಕ್ಷಣ ಇಲಾಖೆ ಆಯುಕ್ತರು ಮಹತ್ವದ ಸುದ್ದಿಗೋಷ್ಠಿಯನ್ನ ನಡೆಸ್ತಾರೆ. ಸುದ್ದಿಗೋಷ್ಠಿಯಲ್ಲಿ ಫಲಿತಾಂಶ ಪ್ರಕಟವಾಗುತ್ತೆ. ಈಗಾಗಲೇ ಲಕ್ಷ ಜನ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದು ರಿಸಲ್ಟ್ಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಇವತ್ತು ಗುಡ್ ನ್ಯೂಸ್. ಎಲ್ಲ ಎಕ್ಸಾಮ್ಸ್ಗಳನ್ನು ಬರೆದು ರಿಸಲ್ಟ್ಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ, ದ್ವಿತೀಯ PUC ರಿಸಲ್ಟ್ಗಾಗಿ. ಸೊ 12 ಗಂಟೆಯ ನಂತರ ನೀವು ವೆಬ್ಸೈಟ್, ನಾನು ಈಗಾಗಲೇ ಹೇಳಿದಂತೆ KARResults.com, ಇಲ್ಲಿ ಹೋಗಿ ರಿಸಲ್ಟನ್ನು ನೀವು ನೋಡಬಹುದು.